ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಸರಿ 2026-2027ನ ಅಕಾಡೆಮಿಕ್ ಇಯರ್ ಶೆಡ್ಯೂಲ್ ಆಗಲಿ, ದಸರಾ ವೆಕೇಷನ್ ಯಾವಾಗ ಬರುತ್ತೆ, ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಯಾವ್ಯಾವ ರಜೆಗಳು ಮತ್ತು ದಸರಾ ರಜೆಗಳ ಟೈಮ್ ಟೇಬಲ್ ಏನು, ಯಾವ್ಯಾವ ಹಾಲಿಡೇಗಳು ನಿಮಗೆ ರಜೆಗಳು ಸಿಗ್ತವೆ ಅನ್ನೋ ಪ್ರತಿಯೊಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಅದ್ರ ಪ್ರಕಾರ ನಿಮ್ಮ ಆಲ್ಮೋಸ್ಟ್ ಈಗ 29ಇಂದನೇ ಸ್ಕೂಲ್ಗಳು ಓಪನ್ ಆಗ್ತಾ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಮಕ್ಕಳುಗಳಿಗೆ ನೋಡ್ತಾ ಇರ್ತಾರೆ, ಅಥವಾ ಅವರ ಪೇರೆಂಟ್ಸ್ಗಳು ಯಾವ ಥರ ಇದೆ ಶೈಕ್ಷಣಿಕ ವೇಳಾಪಟ್ಟಿ, ಈ ಸರಿ ದಸರಾ ರಜೆ ಯಾವಾಗ ಬರುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ಹುಡುಕ್ತಾ ಇರ್ತಾರೆ. ಅವರಿಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ನಿಮ್ಮ ಬೇಕಾಗುವ ಪೇರೆಂಟ್ಸ್ಗಳಿಗಾಗಲಿ ಮಕ್ಕಳುಗಳಿಗೆ ಬೇಕಾಗುವಂಥ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಹೊಸ ಮುನ್ನಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೀಗೇನೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಪ್ರತಿಯೊಂದು ಡೀಟೇಲ್ಸು ಅಕಾಡೆಮಿಕ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ದಸರಾ ರಜೆ ಯಾವಾಗ ಬರುತ್ತೆ, ಯಾವ್ಯಾವ ಹಾಲಿಡೇಸ್ ಬರ್ತವೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಕರ್ನಾಟಕ ಅಕಾಡೆಮಿಕ್ ಶೆಡ್ಯೂಲ್ 2026-2027 ಮತ್ತು ದಸರಾ ಹಾಲಿಡೇ ಡೀಟೇಲ್ಸ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಸ್ನೇಹಿತರೆ, ಈ ಸರಿ ಆಲ್ಮೋಸ್ಟ್ ಅಕಾಡೆಮಿಕ್ ಕ್ಯಾಲೆಂಡರ್ 2026-27 ಸ್ಕೂಲ್ ಇಯರ್ ವಿಲ್ ಬಿಗಿನ್ ಆನ್ 29 May 2026 ಫಾರ್ ಗೌರ್ನಮೆಂಟ್ ಏಡೆಡ್. ಮತ್ತು ಅಕಾಡೆಮಿಕ್ ಇಯರಲ್ಲಿ ಆಲ್ಮೋಸ್ಟ್ ನಿಮಗೆ 245 ಡೇಸು ವರ್ಕಿಂಗ್ ಡೇಸ್ ಇರುತ್ತೆ, 119 ಹಾಲಿಡೇಸ್ ಇರುತ್ತೆ. ಸ್ನೇಹಿತರೆ, ಎಲ್ಲ ಪ್ರತಿಯೊಂದು ನಿಮಗೆ ಬೇಸಿಗೆ ರಜಾ, ದಸರಾ ರಜಾ ಎಲ್ಲ ಪ್ರತಿಯೊಂದು ಸೇರಿ ನಿಮಗೆ 119 ಡೇಸ್ ಹಾಲಿಡೇಸ್ ಇರುತ್ತೆ. ಬಟ್ 245 ಡೇಸು ನಿಮಗೆ ಸ್ಕೂಲು ಇದ್ದೇ ಇರುತ್ತೆ ಸ್ನೇಹಿತರೆ, ಗೌರ್ನಮೆಂಟ್ ಏಡೆಡ್ ಸ್ಕೂಲ್ಗಳಿಗೆ. ಮತ್ತು ಪ್ರತಿಯೊಂದು ಸ್ಟಾರ್ಟಿಂಗಿಂದಲೇ ನಿಮಗೆ ಬುಕ್ಸ್ ಡಿಸ್ಟ್ರಿಬ್ಯೂಷನ್ನು ಪ್ರತಿಯೊಂದು ಅವ್ರ ಕಡೆಯಿಂದನೇ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಇದ್ದೇ ಇರುತ್ತೆ. ಪ್ರೈವೇಟ್ ಸ್ಕೂಲ್ಗಳಲ್ಲೂ ಅವ್ರ ಓನ್ ಇದನ್ನು ಫಾಲೋ ಮಾಡ್ತಾರೆ ಪ್ರತಿಯೊಬ್ಬರು. ಬಟ್ ನಾನೆಲ್ಲ ಕರ್ನಾಟಕ ಗೌರ್ನಮೆಂಟ್ ಇದ್ರ ಕಡೆಯಿಂದ ಡೀಟೇಲ್ಸ್ ಮಾಡ್ತಿರೋದು ಕರ್ನಾಟಕ ಗೌರ್ನಮೆಂಟ್ ಏಡೆಡ್ ಸ್ಕೂಲ್ಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಏನೇನು ಡೇಟ್ಸ್ಗಳು ಫಸ್ಟು ನೋಡ್ತಾ ಹೋದರೆ ಕೀ ಡೇಟ್ಸ್ಗಳು ಏನೇನಂದರೆ, ಓಪನಿಂಗ್ ಬಂದ್ಬಿಟ್ಟು 29 May 2026, ಫಸ್ಟ್ ಟರ್ಮು 29 ಮೇಯಿಂದ ನಿಮಗೆ ಅಕ್ಟೋಬರ್ 2nd ತಗ ನಿಮಗೆ ಫಸ್ಟ್ ಟರ್ಮು ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ದಸರಾ ವೆಕೇಷನ್ ಬಂತು 3rd October 3rd October 21st October. ಅದಾದಮೇಲೆ ಸ್ಕೂಲ್ ರಿಓಪನ್ ಬಂದ್ಬಿಟ್ಟು ಆಫ್ಟರ್ ದಸರಾ 22 October. ಅದಾದಮೇಲೆ ಸೆಕೆಂಡ್ ಟರ್ಮ್ ನಿಮಗೆ ಸ್ಟಾರ್ಟ್ ಆಗೋದು ಮೋಸ್ಟ್ ಆಫ್ ದ 22 October 10th April. ಅಂದರೆ ಆಲ್ಮೋಸ್ಟ್ ಮಾರ್ಚಲ್ಲೇ ಮುಗಿಯುತ್ತೆ, 10th April ತನಕ ಕೊಟ್ಟಿದ್ದಾರೆ ತುಂಬ ಸ್ಕೂಲ್ಗಳಿಗೆ. ಇದು ಕಾಮನ್, ಎಕ್ಸಾಮ್ಗಳು ಮುಗಿದ್ರೂ 10th April ತನಕ ತುಂಬ ಜನಗಳು ಹೋಗ್ತಾ ಇರಬೇಕು. ಸಮ್ಮರ್ ವೆಕೇಷನ್ ಬಿಗಿನ್ಸ್ 11th April ಬಿಗಿನ್ ಆಗುತ್ತೆ. ಹಾಗಾಗಿ ಅದು ಬಿಗಿನ್ ಅಕಾಡೆಮಿಕ್ ಇಯರ್ ಎಂಡು 10th April ಆಗುತ್ತೆ. ಬಟ್ ಸಮ್ಮರ್ ವೆಕೇಷನ್ ಬಿಗಿನ್ 11th ಆಗುತ್ತೆ. ಮತ್ತು ಸೇಮ್ ಏಪ್ರಿಲ್ ಮೇ ರಜೆ ಇರುತ್ತೆ ನಿಮಗೆ, ಜೂನ್ 1 ಅಥವಾ ಮೇ 29-30 ಒಳಗೆ ನಿಮಗೆ ಮತ್ತೆ 27-28 ಅಕಾಡೆಮಿಕ್ ಇಯರ್ನು ಓಪನ್ ಆಗುತ್ತೆ. ಸ್ನೇಹಿತರೆ, ಹಾಗಾಗಿ ಇದೊಂದು ಡೀಟೇಲ್ಸು ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಯಾವ ಡೇಟ್ಸಲ್ಲಿ ಅಂತ. ನಿಮ್ಮ ವೆಕೇಷನ್ಗಳಾಗಲಿ, ನಿಮ್ಮ ಮಕ್ಕಳ ಜೊತೆ ಎಲ್ಲರೂ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಇದಕ್ಕೆ ಈ ಡೇಟ್ಸ್ಗಳು ಗೊತ್ತಿದ್ರೆ ನಿಮಗೆ ಕರೆಕ್ಟಾಗಿ ಟ್ರಾವೆಲ್ ಮಾಡ್ಕೊಬೋದು ಮತ್ತು ಪ್ಲಾನ್ ಮಾಡಿಕೊಂಡು ಬುಕ್ ಮಾಡಿರ್ಬೋದು. ದಸರಾ ಹಾಲಿಡೇಸ್ ನಾನು ಹೇಳ್ದಂಗೆ ಈ ಸರಿ 19 ಡೇಸ್ ದಸರಾ ಹಾಲಿಡೇಸ್. ಸ್ನೇಹಿತರೆ, ದಸರಾ ವೆಕೇಷನ್ 3rd October 21st October, ಸ್ಕೂಲ್ ರಿಓಪನ್ 22 October 2020. ಹಾಗಾಗಿ ನಿಮಗೆ ಸಮ್ಮರ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನೀವು 1 month 19 ಡೇಸ್ ನಿಮಗೆ ದಸರಾ ಹಾಲಿಡೇಸು ಬರುತ್ತೆ. ನಮ್ಮ ಜಂಬೂ ಸವಾರಿ, ಮೈಸೂರು ದಸರಾ, ಆವಾಗಲೂ ಕೂಡ ನೀವು ತುಂಬ ವೆಕೇಷನ್ಗಳನ್ನ ಪ್ಲಾನ್ ಮಾಡ್ಕೊಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಡೇಟ್ಸ್ಗಳನ್ನ ನೀವು ಪಿನ್ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ರತಿಯೊಬ್ಬರು ಏನೇ ಪ್ಲಾನ್ ಮಾಡಬೇಕು, ಎಲ್ಲೇ ಹೋಗಬೇಕು ಅಂದ್ರೂ 19 ಡೇಸ್ ಅಂತೂ ನೀವು ಕ್ಲೀನಾಗಿ ಎಂಜಾಯ್ ಮಾಡೋದು ಮಕ್ಕಳ ಜೊತೆಯ. ಅದಾದಮೇಲೆ ಆ ಕಡೆ ಕ್ಯಾಲೆಂಡರ್ ಹಾಲಿಡೇಸ್ ನಾನು ಆ್ಯಕ್ಚುಲಿ ಮೇ ತನಕ ಆಗಿರೋನೆಲ್ಲ ಬಿಟ್ಟಿದ್ದೀನಿ. ಜೂನಿಂದ ಡಿಸೆಂಬರ್ ತನಕ ಯಾವ್ಯಾವ ಬರ್ತವೆ ಮತ್ತು ಯಾವ್ಯಾವುಗಳು ಎಕ್ಸ್ಟ್ರಾ ರಜೆಗಳಿದ್ದಾವೆ ಅಂತಲೇ ಹೇಳೋದು. ಮೇನ್ ರಜೆಗಳು ಯಾವುದು, ಮೊಹರಂ ಕಡೆ ದಿನ 26 ಆಗಸ್ಟ್ ಸ್ವತಂತ್ರ ದಿನಾಚರಣೆ, ಜೂನ್ 26 ಮೊಹರಂ ಕಡೆ ದಿನ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಅದಾದಮೇಲೆ 26 ಈದ್ ಮಿಲಾದು, ಅದಾದಮೇಲೆ ನಿಮಗೆ ವರಸಿದ್ಧಿ ವಿನಾಯಕ ವ್ರತ, ಅದಾದಮೇಲೆ ಸೆಪ್ಟೆಂಬರ್ 14 ಗಣೇಶ ಚತುರ್ಥಿ, ಅಕ್ಟೋಬರ್ 2 ಗಾಂಧಿ ಜಯಂತಿ, ಅಕ್ಟೋಬರ್ 8 ಮಹಾನವಮಿ ಆಯುಧ ಪೂಜೆ, ಅಕ್ಟೋಬರ್ 21 ವಿಜಯದಶಮಿ, ನವೆಂಬರ್ 10 ಬಲಿಪಾಡ್ಯಮಿ ದೀಪಾವಳಿ, ನವೆಂಬರ್ 27 ಕನಕದಾಸ ಜಯಂತಿ, ಡಿಸೆಂಬರ್ 25 ಕ್ರಿಸ್ಮಸ್. ಇದೆಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಅದಾದಮೇಲೆ ನಿಮಗೆ ಒಂದು ಆಪ್ಷನಲ್ ಥರ ಇದ್ರದ್ದು ವರಮಹಾಲಕ್ಷ್ಮಿ ವ್ರತ ಮೇ 21, ಇದಕ್ಕೂ ರಜೆ ಕೊಡ್ಬೋದು ಅನಿಸುತ್ತೆ. ನಾರಾಯಣ ಗುರು ಜಯಂತಿ ಇವೆಲ್ಲ ಕೊಡೋ ರಕ್ಷಾಬಂಧನ, ಸೆಪ್ಟೆಂಬರ್ 4 ಕೃಷ್ಣ ಜನ್ಮಾಷ್ಟಮಿ, ಸೆಪ್ಟೆಂಬರ್ 8 ಕನ್ಯಾಮಾರಿಯ ಜಯಂತಿ, ವಿಶ್ವಕರ್ಮ ಜಯಂತಿ, ಸೆಪ್ಟೆಂಬರ್ 25 ಅನಂತ ಪದ್ಮಾವತಿ ವ್ರತ, 24 ಗುರುನಾನಕ್ ಜಯಂತಿ, ನವೆಂಬರ್ 26 ಹುತ್ತರಿ ಹಬ್ಬ, ನವೆಂಬರ್ 24 ಕ್ರಿಸ್ಮಸ್ ಈವ್. ಇದೆಲ್ಲ ನಾನು ಕೊಟ್ಟಿರೋದು 2026ಗೆ. ನಿಮ್ಗೆ ಡಿಸೆಂಬರ್ ತನಕ ಏನು ಹಾಲಿಡೇಸ್ ಇದೆ ಅಂತ ನೀವು ಅಕ್ಕಪಕ್ಕ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಇದನ್ನ ಮಕ್ಕಳಿಗೆ ಇದನ್ನ ರಜೆಗಳು ಸಿಗ್ತವೆ, 1-2 ದಿನ ನೀವು ಆಚೆ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೋಬೋದು. ಡೇಟ್ಗಳನ್ನೂ ಕೊಟ್ಟಿದ್ದೀನಿ ನಾನು, ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಸಿಗುತ್ತೆ ಸ್ನೇಹಿತರೆ.
ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಎಲ್ಲ ಸ್ಟೂಡೆಂಟ್ಸ್ಗಾಗಲಿ ಟೀಚರ್ಸ್ಗಾಗಲಿ ಪೇರೆಂಟ್ಸ್ಗಾಗಲಿ ಒಂಥರ ಬೆಸ್ಟ್ ವಿಷಸ್ ತಿಳಿಸ್ತಾ ಅಕಾಡೆಮಿಕ್ ಇಯರ್ 2026-27 ಬಿಗಿನ್ ಆಗಿದೆ ಸ್ನೇಹಿತರೆ. ಏನೇ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ ಟ್ರಸ್ಟ್ ಇದರಿಂದ ಏನೇ ಬೇಕು ಅಂದ್ರೂ ಈ ವೆಬ್ಸೈಟಿಗೆ ಹೋದರೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಲಿಟ್ರೇಚರ್ ಆಫ್ ಕರ್ನಾಟಕ ಇದಕ್ಕೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಅವೈಲಬಿಲಿಟಿ ಸಿಗುತ್ತೆ. ಹಾಗಾಗಿ ನಿಮಗೆ ಇದು ಅಕಾಡೆಮಿಕ್ ಇಯರ್ದು ಇನ್ಫಾರ್ಮೇಷನ್ ಆ್ಯಕ್ಚುಲಿ ಇದರದೊಂದು ಚಿತ್ರಣವನ್ನು ಲಿಟ್ಲ್ ಬಿಟ್ ತೋರಿಸಿದ್ದೀನಿ ನಾನು. ಪ್ರತಿಯೊಬ್ಬರಿಗೂ ಯಾವ ಥರ ಯಾವ ರಜೆಗಳು ಬರ್ತವೆ, ನಿಮ್ಗೆ ಯಾವ ದಸರಾ ರಜೆ ಯಾವಾಗ, ಕೀ ಡೀಟೇಲ್ಸ್ ಯಾವಾಗ, ಸ್ಕೂಲ್ ರಿಓಪನಿಂಗು, ಎಷ್ಟು ದಿನ ರಜೆ ಬರುತ್ತೆ ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ನಾನೆಲ್ಲ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.